ನಮ್ಮ ಮನೆಯ ಹೊಸ ಅತಿಥಿ ಮಾರುತಿ ಸಿಲೆರಿಯೋ. ಪೂರ್ತಿ ಯೂಟ್ಯೂಬ್ ಅಕೌಂಟ್ ಇಂದಾನೆ ತಗೊಂಡ. ಅರ್ನಿಂಗ್ಸ್ ಯೂಟ್ಯೂಬ್ ಅಲ್ಲಿ ಖಂಡಿತವಾಗ್ಲೂ ಇದೆ. ಇದಕ್ಕೆ ನಾನೇ ಉದಾಹರಣೆ. ಒಳಗಡೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ಅವಾಗೆಲ್ಲ ಹೇಳ್ ಮಾಡೋಷ್ಟು ಹುಡುಗಾಟಿಕೆ ಇತ್ತು, ಈಗ ಮಾಡಿ ಆಮೇಲೆ ಮಾತಾಡೋಣ ಅನ್ನೋಷ್ಟು ಮೆಚುರಿಟಿ ಬಂದಿತ್ತು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೇಶೆಟ್ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನ್ಗೂ ಒಂದು ಕನಸಿರುತ್ತೆ, ಸ್ವಂತವಾಗಿ ಒಂದು ಕಾರ್ ತಗೋಬೇಕು ಅಂತ. ನಾನು ಇಲ್ಲಿಗೆ ಕಂಟೆಂಟ್ ಕ್ರಿಯೇಷನ್ ನನ್ನ ಯೂಟ್ಯೂಬ್ ಜರ್ನಿ ಶುರು ಮಾಡಿ 1.5 ವರ್ಷ ಆಯ್ತು. ಸೊ 1.5 ವರ್ಷದಿಂದ ಯೂಟ್ಯೂಬ್ ಇಂದ ಏನ್ ಬಂದಿತ್ತು ಅಮೌಂಟು, ಸೊ ಅದಷ್ಟು ಕೂಡ ಸೇವಿಂಗ್ ಮಾಡಿ ಇವತ್ತು ನನ್ನ ಕನಸಿನ ಒಂದು ಪುಟ್ಟ ಕಾರ್ ತಗೊಂಡಿದ್ದೀನಿ. ನೋಡಿ, ಇದೇ ನನ್ನ ಕಾರು, ಮಾರುತಿ ಸುಜುಕಿ ಸೆಲೆರಿಯೋ 2019 ಮಾಡಲು. ಸ್ವಲ್ಪ ಗೋಲ್ಡ್ ಆರೆಂಜ್ ಕಲರ್ ಇದೆ. ಪೂಜೆಗೆ ಎಲ್ಲ ರೆಡಿ ಮಾಡಿಸಿದೀವಿ, ಹೂನಾರಲ್ಲಿ ಹಾಕಿ ಫ್ಯಾಮಿಲಿ ಜೊತೆ ಹೋಗಿ ಪೂಜೆ ಮಾಡಿಸ್ಬಿಡೋಣ. ಅದಾದ್ಮೇಲೆ ಕಾರ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಏನ್ ಅನ್ಸ್ತಪ್ಪ ಕಾರು? ಚೆನ್ನಾಗೈತೆ. ನೀನು ಸೇಫ್ಟಿ ಆಗಿರೋರು, ರೋಡಲ್ಲಿ ಇರೋ ಜನಗಳನ್ನು ಸೇಫ್ಟಿ ಆಗಿರಪ್ಪ. ಅಮ್ಮನ್ ಕೊಡು, ಅಮ್ಮನ್ ಕೇಳೋಣ. ಕಾರ್ ಚೆನ್ನಾಗೈತೆ, ಚೆನ್ನಾಗಿ ಓಡ್ಸೋದ್ ಕಲರಿ ಅಷ್ಟೇ. ಏನ್ ಅನ್ಸ್ತು ಕಾರು? ಕಾರ್ ಚೆನ್ನಾಗೈತೆ, ಓಡಿಸಿದ್ಮೇಲೆಲ್ಲ ಒಳ್ಳೆ ಕಂಡೀಷನ್ ಎಲ್ಲ ಐತೆ. ಕಂಗ್ರಾಚುಲೇಷನ್ಸ್ ಗುರು. ಟ್ಯಾಂಕ್ ಚಿನ್ನ ಡ್ರೈವರ್ ಹಿಂಗೆ ನಾನೇ ಇಟ್ಕೊಂತೀನಿ. ಕಾರ್ ಚೆನ್ನಾಗೈತೆ. ಇವಾಗ ಇವಾಗ ಕಲ್ತೆ ಇನ್ನ ದೊಡ್ಡ ಕಾರ್ ತಗೊಳಪ್ಪ. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿ ತಿರ್ಗಾ ನಮ್ಮ ಮನೆಗೆ ತಗೊಂಡ್ ಬಂದಿದೀವಿ ಕಾರ್ನ. ಕಾರ್ ಒಳಗಡೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಆಕ್ಚುಲಿ ಇದು ಫಸ್ಟ್ ಕಾರ್ ಅಲ್ಲ, ಸೊ ಯೂಸ್ಡ್ ಕಾರು. ಅಂದ್ರೆ ಫಸ್ಟ್ ತಗೋಬೇಕಂದ್ರೆ ಫಸ್ಟ್ ನಾನು ಕಲಿಬೇಕು ಕರೆಕ್ಟ್ ಆಗಿ. ಫುಲ್ ಕಾರ್ ಕಲ್ತಾದ್ಮೇಲೆ ಹೊಸ ತಗೊಳ್ಳೋಣ ಅಂತ. ಹೊಸ ತಗೊಳ್ಳೋ ಪ್ಲಾನ್ ಇತ್ತು, ಆಲ್ಟೋ K10 ಎಲ್ಲ ತಗೊಳ್ಳೋಣ ಅಂತ. ಸಣ್ಣ ಪುಟ್ಟ ಸ್ಕ್ರಾಚ್ ಆದ್ರೂ ಎದೆ ಡಗ್ಗನ್ ಬಿಡ್ತಿತ್ತೆ, ಗೊತ್ತಲ್ವಾ. ಆಮೇಲೆ ಸುಮ್ನೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ EMI ಎಲ್ಲ ಹಾಕೊಂಡು ತಲೆನೋವು ಅಂದ್ಬಿಟ್ಟು ಫಸ್ಟ್ ಯೂಸ್ಡ್ ಕಾರ್ ನೋಡೋಣ ಅಂತ ಅನ್ಕೊಂಡ್ವಿ. ಯೂಸ್ಡ್ ಕಾರ್ ವಿಚಾರಿಸಿದ್ವಿ. ಡೈಲಿ ಒಂದೊಂದು ಶೋರೂಮ್ಗೆ ಹೋಗೋದು, ಒಂದೊಂದು ಅಂಗಡಿಗೆ ಹೋಗೋದು, ಬಾಯಿಗೆ ಬಂದಿದ್ ರೇಟ್ ಹೇಳ್ತಾರೆ. ನಮ್ಗೆ ಕಾರ್ ಬೆಲೆ ಎಷ್ಟಂತ ಗೊತ್ತಿಲ್ಲ, ಅವ್ರಿಗೆ ವಾದ ಮಾಡಕ್ಕೆ ಗೊತ್ತಿರಲ್ಲ. ಹಿಂಗಾಯ್ತು. ಸೊ ಅದಕ್ಕೆ ನಮ್ಮ ಕನಕಪುರದಲ್ಲಿ ನಮ್ಮ ಮಾಮ ಒಬ್ರು ಇದ್ರು, ಅವರು ಒಂದು ಲೊಕೇಶನ್ ಕಳ್ಸಿ ಈ ತರ ಒಂದು ಕಾರ್ ಇದೆ, ಮಾರುತಿ ಸುಜುಕಿ ಸೆಲೆರಿಯೋ, ಹೋಗೊಂದ್ಸತಿ ವಿಚಾರಿಸು, ನಿನ್ಗೆ ಇಷ್ಟ ಆಯ್ತಂದ್ರೆ ತಗೊಳ್ಳೋಣ, ಮುಂದಕ್ಕೆ ನೋಡೋಣ ಅಂತ ಹೇಳಿದ್ರು. ನಾನು ಹೋದೆ, ನೋಡಿದ ತಕ್ಷಣ ಒಂದ್ಸತಿ ಕುತ್ಕೊಂಡೆ, ರೇಣುನ್ ಕರ್ಕೊಂಡು ಹೋಗಿದ್ದೆ ಒಂದ್ ರೌಂಡ್ ಹೋಗಕ್ಕೆ ಫಸ್ಟ್. ಅದಾದ್ಮೇಲೆ ಅವ್ನು ಹೋದ, ಚೆನ್ನಾಗೈತೆ ಅಂತ ಹೇಳ್ದ. ಅವ್ರು ಎಷ್ಟ್ ಹಾಕಿದ್ರು ಅಂದ್ರೆ ಅಲ್ಲಿ ಅಂಗಡಿಲಿ 4.5 ಅನ್ಕೊಳ್ಳಿ, 4.5 ಲಕ್ಷ ಈ ತರ ಹಾಕಿದ್ರು ಬಜೆಟ್. ಬಟ್ ನಮ್ಮ ಮಾಮ ಹೇಳಿದ್ರು ಇಲ್ಲ, ತುಂಬಾ ಕಮ್ಮಿಗೆ ಮಾಡಿಸ್ಕೊಡ್ತೀನಿ ಅಂತ. ನೋಡಿ ಒಳಗಡೆ ತೋರಿಸ್ತೀನಿ ನಿಮ್ಗೆ. ಸೊ ಇದು ಬಂದ್ಬಿಟ್ಟು, ಈ ಕಾರ್ ಬಂದ್ಬಿಟ್ಟು 2019 ಮಾಡಲು, ಟಾಪ್ ಮಾಡಲು. ಸೊ ಬೇಸಿಕ್ ವರ್ಷನ್, ಏನು ಮಿಡಲ್ ವರ್ಷನ್ ಅಂತೆಲ್ಲ ಬರುತ್ತಲ್ಲ, ಇದು ಟಾಪ್ ಮಾಡಲು. ನಮ್ಗೆ ಬ್ಲೂಟೂತ್, FM ಎಲ್ಲ ಬರುತ್ತೆ. ಇಲ್ಲಿ AC ಇದೆ, ಮತ್ತೆ ಇದು ಸ್ಟೇರಿಂಗು. ಪೂಜೆ ಮಾಡಿಸ್ಕೊಂಡು ಬಂದಿದೀವಿ ಇಲ್ಲೇ ನೋಡಿ. ನಮ್ಗೆ ಹಾಗೆ ಬ್ಲೂಟೂತ್ ಕೂಡ ಇದೆ. ಇಲ್ಲೂ ಬ್ಲೂಟೂತ್, ಕಾಲಿಂಗು ಇದೆಲ್ಲ ಆಪ್ಷನ್ ಇದೆ. ಮತ್ತೆ ವಾಲ್ಯೂಮ್ಸ್ ಎಲ್ಲ ಇಲ್ಲೇ ಮಾಡ್ಬೋದು. ಇಲ್ಲೇ ಕಾಲ್ ಕೂಡ ರಿಸೀವ್ ಮಾಡ್ಬೋದು. ಒಂದ್ 60,000 ಓಡಿತ್ತು ಅನ್ಕೊಳ್ಳಿ. ಫಸ್ಟ್ ಪಾರ್ಟಿ ಕಾರ್ ಇದು, ಆಕ್ಚುಲಿ ಫಸ್ಟ್ ಪಾರ್ಟಿ ಕಾರ್, ಅದೊಂದು ಹೇಳೋದ್ ಮರ್ತೋದೆ. ಅದಾದ್ಮೇಲೆ ಇದೆಲ್ಲ AC. ಸೊ ನೋಡಿ, ಇದು ನಮ್ಮ ಕಾರಿನ ಇಂಟೀರಿಯರ್. ಎಷ್ಟು ಸಖತ್ತಾಗಿ ಇಟ್ಕೊಂಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ಸೀಟ್ಗಳು ನೋಡಿ, ಲೆದರ್ ಸೀಟು ತುಂಬಾ ಚೆನ್ನಾಗಿ ಇಟ್ಟಿದ್ರು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾರು. ಲಗೇಜ್ ಇಟ್ಕೊಳ್ಳೋಕೆ ಸ್ಪೇಸ್ ಕೂಡ ಇದೆ. ಇಲ್ಲೂ ಕೂಡ ನಾವೇನಾದ್ರು ಊಫರ್ಸ್, ಸ್ಪೀಕರ್ ಏನಾರು ಇಟ್ಕೋಬಹುದು, ಇಲ್ಲಾಂದ್ರೆ ಎತ್ತಿ ಹಾಕ್ಬೋದು. ಇಲ್ಲಿ ಒಳಗಡೆ ಗೊತ್ತಲ್ಲ ಸ್ಟೆಪ್ನಿ ಇರುತ್ತೆ. ಟೈರ್ ಗಿಯರ್ ಮಧ್ಯದಲ್ಲೆಲ್ಲ ಕೈ ಕೊಟ್ರೆ ನಾವು ಸ್ಟೆಪ್ನಿ ಯೂಸ್ ಮಾಡ್ಬೋದು. ಇಲ್ಲಿ 2 ಸೆನ್ಸರ್ ಇದೆ. ಸೊ ಇನ್ ಕೇಸ್ ಏನಾದ್ರು ನಾವು ಹಿಂದೆ ರಿಟರ್ನ್ ಬರ್ಬೇಕಾದ್ರೆ ಬ್ಯಾಕ್ ಬರ್ಬೇಕಾದ್ರೆ ಹಿಂದೆ ಏನಾದ್ರು ಒಂದ್ ಚೂರಾನ ಗಾಡಿ ಇತ್ತು ಅಂದ್ರೆ ಇದು ಸೆನ್ಸರ್ ಲಬೋ ಅಂತ ಬಡ್ಕೊಳ್ಳುತ್ತೆ. ಇದು ಕಾರಿನ ಫ್ರಂಟ್ ಲುಕ್. ಒಂದು 5 ಮೆಂಬರ್ಸ್, ಒಂದು ಫ್ಯಾಮಿಲಿಗೆ ಒಂದು ಪರ್ಫೆಕ್ಟ್ ಕಾರ್ ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ. ವೀಲ್ಸ್ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಷ್ಟ ಆಯ್ತು. ಅದಾದ್ಮೇಲೆ ಇಲ್ಲಿಂದ ನಾವು ಬೆಂಗಳೂರಿನಿಂದ ಕಾರ್ ತಂದ್ವಿ. ಮನೇಲೆಲ್ಲ ನೋಡಿದ್ರು, ಇಷ್ಟ ಆಯ್ತು. ಬಜೆಟ್ ಇನ್ನೂ ಫೈನಲ್ ಆಗಿರ್ಲಿಲ್ಲ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದೆ ಕನಕಪುರ. ನಾನು, ನನ್ನ ತಮ್ಮ, ಕಸಿನು, ಅವನೇ ಹೋಗ್ತಾನೆ ಹೇಳ್ಕೊಡ್ತಾ ಸ್ವಲ್ಪ ಬೈಕೊಂಡು ಹೇಳ್ಕೊಂಡು ಈ ತರ ಹೇಳಿಸ್ಕೊಂಡು ಕರ್ಕೊಂಡೋದ ಕನಕಪುರದ ಗಂಟ. ಕನಕಪುರಕ್ಕೆ ಹೋದ್ರೆ ನಮ್ಮ ಮಾಮ ಸಿಕ್ಕಿದ್ರು. ಅಲ್ಲಿ ಸಿಕ್ಬಿಟ್ಟು ಅವರು ಒಂದು ರೌಂಡ್ ಓಡಿಸಿದ್ರು, ಅವ್ರ ಫ್ರೆಂಡ್ ಒಂದು ರೌಂಡ್ ಓಡಿಸಿದ್ರು. ಇಲ್ಲ ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಒಂಚೂರು ಜಾಸ್ತಿ ಗಲೀಜಿಲ್ಲ, ಮತ್ತೆ ಯಾವುದು ಕೂಡ ಅಷ್ಟು ಡ್ಯಾಮೇಜ್ ಆಗಿರಲಿಲ್ಲ, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು.
ಆಮೇಲೆ ನಾವು ಕಾರ್ ತಗೋಬೇಕಾಯ್ತಲ್ಲ, ಆ ಪಾರ್ಟಿ ಅವ್ರು ಬಂದ್ರು, ಕುತ್ಕೊಂತು ಒಂದಷ್ಟು ಡಿಸ್ಕಷನ್ಗಳಾಯ್ತು, ಮಾತು ಹಂಗೆ ಅನ್ಬಿಟ್ಟು ವಾದ ವಿವಾದಗಳೆಲ್ಲ ಆಗಿ ನನಗೆ ಈ ಕಾರ್ ಆ್ಯಕ್ಚುಲಿ ಇಷ್ಟ ಆಯಿತು ತಗೋಬೇಕಂತ. ಯಾಕಂದರೆ ಫ್ಯಾಮಿಲಿ, ನಮ್ಮ ತಂದೆ ತಾಯಿ, ನಾನು, ನಮ್ಮ ಅಕ್ಕ ಯಾರೇ ಕೂತ್ಕೊಂಡ್ರು ಕೂಡ ಒಂದು ಕಂಫರ್ಟ್ ಇತ್ತು. ಎಲ್ಲ ಮಾತೆಲ್ಲ ಆಗಿ ನಮ್ಮ ಮಾಮ ಒಂದು ರೇಟಿಗೆ ಬಂದರು. ಈ ಕಾರ್ ಬೆಲೆ ಬಂದ್ಬಿಟ್ಟು ಹೇಳ್ಬೇಕಂದ್ರೆ ನಿಮಗೆ 3,50,000ದಿಂದ 4 ಲಕ್ಷ ಅನ್ಕೊಳ್ಳಿ, ಈ ಮಿಡಲ್ ರೇಂಜಲ್ಲಿ ಬರುತ್ತೆ ಈ ಕಾರ್ ಬೆಲೆ. ಸೊ ಅಷ್ಟು ನಾನು ಫುಲ್ ಕ್ಯಾಶ್ ಕೊಟ್ಟೆ ತಗೊಂಡಿದ್ದು. ಈ ಕಾರ್ ಬಜೆಟ್ ಒಂದು 100% ಅನ್ಕೊಂಡ್ರೆ ಒಂದು 40% ಯೂಟ್ಯೂಬ್ ಅಮೌಂಟ್ ಇಂದಾನೆ ಹಾಕಿರೋದು. ಯಾಕಂದ್ರೆ ನಾನು ₹1 ಖರ್ಚು ಮಾಡಿಲ್ದೆ ಯೂಟ್ಯೂಬ್ ಅಮೌಂಟ್ ಏನ್ ಬರ್ತಿದೆ ಸೇವಿಂಗ್ಸ್ ಮಾಡ್ಕೊಂಡು ಇಟ್ಟಿದ್ದೆ. ಸೊ ಇನ್ನ 60% ಬಂದ್ಬಿಟ್ಟು ನಾನು ಫ್ರೀಲಾನ್ಸ್ ಎಡಿಟಿಂಗ್ ಮಾಡ್ತಿದ್ದೆ. ಫ್ರೀಲಾನ್ಸ್ ಈಗ ರೀಸೆಂಟ್ ಆಗಿ ನಿಮ್ಗೆ ಗೊತ್ತು, ನಾನು ಆಕ್ಚುಲಿ ಸೆಜಿಲಿಟಿ ಅನ್ನೋ ಕಂಪ್ನಿಲಿ ವರ್ಕ್ ಮಾಡ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದ್ಮೇಲೆ ಸೆಜಿಲಿಟಿ ಅನ್ನೋ ಕಂಪ್ನಿನ ಜೂನ್ 1ಕ್ಕೆ ಬಿಟ್ಟೆ. ಸುಮಾರು ಟ್ರಾವೆಲಿಂಗ್ ಪ್ರಾಜೆಕ್ಟ್ಸ್ ಮಾಡಿದೆ, ಫ್ರೀಲಾನ್ಸ್ ಎಡಿಟಿಂಗ್ ಮಾಡಿದೆ, ಪ್ರಮೋಷನ್ಸ್ ಮಾಡಿದೆ. ಇಷ್ಟು ಕಂಟೆಂಟ್ ಕ್ರಿಯೇಷನ್ಸ್ ಇಂದಾನೆ ನಾನು ಸೇವ್ ಮಾಡಿದಂತ ಅಮೌಂಟ್ ಅಲ್ಲಿ ಈ ಕಾರ್ನ ತಗೊಂಡಿರೋದು. ಅದಂತೂ ನಾನು ಹೇಳ್ಬೋದು. ಮೇನ್ ನನ್ನ ಸಬ್ಸ್ಕ್ರೈಬರ್ಸ್, ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸು, ವ್ಯೂವರು ಏನು ನನ್ನ ವಿಡಿಯೋಸ್ ನೋಡಿ ನನಗೆ ಇಷ್ಟಪಟ್ಟು ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ನಿಮ್ಮಿಂದ ಅಂತ ಹೇಳ್ಬೋದು. ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂದ್ರೆ ಏನೋ ದೊಡ್ಡದಾಗಿ ಮಾಡ್ಬಿಟ್ಟಿದೀನಿ ಅಂತ ಅಲ್ಲ. ನನ್ಗೆ ಇರೋದೀಗ 10,000 ಸಬ್ಸ್ಕ್ರೈಬರ್ಸು. ಕಂಟೆಂಟ್ ಕ್ರಿಯೇಷನ್ ನ ತುಂಬಾ ಯೂಸ್ಫುಲ್ ಆಗಿ, ಅಂದ್ರೆ ಪಾಸಿಟಿವ್ ಆಗಿ ನೀವು ಪ್ರತಿಯೊಂದು ವಿಡಿಯೋಲಿ ಏನಾದ್ರು ಒಂದು ಇನ್ಫಾರ್ಮೇಶನ್ ಇರುತ್ತೆ. ನನ್ನ ಜಾಬ್ ರಿಲೇಟೆಡ್ ವಿಡಿಯೋಸ್ ತುಂಬಾ ಚೆನ್ನಾಗಿ ಹೋಗಿತ್ತು, ತುಂಬಾ ಜನಕ್ಕೆ ಜಾಬು ಸಿಕ್ಕಿತ್ತು. ಟ್ರಾವೆಲಿಂಗ್ ಕಂಟೆಂಟ್ಸ್ ಅಲ್ಲಿ ತುಂಬಾ ಜನಕ್ಕೆ ಇಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡಬೇಕು, ಅಲ್ಲಿ ಹೇಗಿರಬೇಕು, ರೂಮ್ ಎಲ್ಲಿ ಸ್ಟೇ ಮಾಡಬೇಕು, ಈ ತರ ಎಲ್ಲ ಹೇಳಿದೆ. ಸೊ ಯೂಸ್ಫುಲ್ ಆಗಿ ನಾವು ಕಂಟೆಂಟ್ ಮಾಡಿದ್ರೆ ತುಂಬಾ ಒಳ್ಳೆ ಅರ್ನಿಂಗ್ಸ್ ಯೂಟ್ಯೂಬ್ ಅಲ್ಲಿ ಖಂಡಿತವಾಗ್ಲೂ ಇದೆ. ಇದಕ್ಕೆ ನಾನೇ ಉದಾಹರಣೆ. ಸೊ ನೀವು ನನ್ನ ಪಾಸ್ಟ್ ವಿಡಿಯೋಸ್ ಎಲ್ಲ ನೋಡಿದ್ರೆ ನನ್ನ ಜರ್ನಿ ಒನ್ ಬೈ ಗೊತ್ತಾಗಿರುತ್ತೆ. ಸೊ ಯಾರೆಲ್ಲ ಹೀಗೆ ಸಪೋರ್ಟ್ ಮಾಡಿದೀರ ನನ್ನ, ಸೊ ದಯವಿಟ್ಟು ಇನ್ನ ಮುಂದಕ್ಕೂ ಕೂಡ ಸಪೋರ್ಟ್ ಮಾಡಿ. ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ನ ಯೂಟ್ಯೂಬ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಯಾರನ್ನ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂತಿದ್ರೆ ಈಗಲೇ ಈ ಕ್ಷಣನೇ ಸ್ಟಾರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್. ಮತ್ತೊಮ್ಮೆ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು.